ಎಲ್ರಿಗೂ ನಮಸ್ಕಾರ. SRH ಅವ್ರು ನೋಡಿದ್ರಲ್ಲ ಯಾವ ಥರ ಕೊಟ್ಟರು ನೆನ್ನೆ ಅಂತ. ಎಲ್ಲ ಟೀಮು ಫಾರ್ಮ್ ಬಂದ್ಬಿಟ್ಟೈತೆ. ಇವಾಗ ಮನೆಗೆ ಹೋಗೋ ಟೈಮಲ್ಲಿ ಫಾರ್ಮ್ ಬಂದರು. ಅದೇ ಹೇಳ್ತಾರಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರು ಅಂತ, ಆ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಎಲ್ಲ ಟೀಮು. ಎಲ್ಲ ಎಲಿಮಿನೇಟ್ ಆಗೋಗ್ಬಿಟ್ಟಿದ್ದಾರೆ. ಅಂಥವ್ರು ಕ್ವಾಲಿಫೈ ಆದಂಥ ಟೀಮ್ಗೆಲ್ಲ ಹೊಡಿತಾ ಇದ್ದಾರೆ. ಚೆನ್ನೈ ಅಂತ ಟೀಮೇನೆ 230 ರನ್ ಹೊಡೆದ್ಬಿಟ್ರು ನಿನ್ನೆ. ಚೆನ್ನೈ ಅವ್ರು ಗೊತ್ತಲ್ಲ ನಿಮ್ಗೆ, 200 ಹೊಡೆಯಕ್ಕೇನೆ ಪಿತಕ್ತಾ ಇದ್ರು. ಅಂಥದ್ರಲ್ಲಿ 230 ಯಂಗ್ಸ್ಟರ್ಸ್ಗಳಂತೂ ರಿಪ್ಲೇಸ್ಮೆಂಟ್ ಆಗಿ ಮಸ್ತಾಗೇನೆ ಸಿಕ್ಕಿದ್ದಾರೆ ಚೆನ್ನೈ ಅವ್ರಿಗೆ. ನೆಕ್ಸ್ಟ್ ವರ್ಷ ಗನ್ನಾಗಿ ಬರ್ತಾರೆ ಚೆನ್ನೈ ಟೀಮು. ಗುಜರಾತ್ ಅಂತ ಟೀಮ್ಗೇನೆ ಹೊಡೆದ್ಬಿಟ್ರಲ್ಲ ನಿನ್ನೆ. ನಾನು ಅನ್ಕೊಂಡಿದ್ದೆ ಚೆನ್ನೈ ಅವರು ಸೋಲ್ತಾರೇನೋ ಅಂತ. ನೋಡಿದ್ರೆ ಚೆನ್ನೈ ಅವರು ನಮ್ಮ ಪರವಾಗಿನೇ ಇದ್ದಾರೆ. ಇನ್ನು ಡೆಲ್ಲಿ ಅವರು ಖರಾಬಾಗಿ ಗೆದ್ರು. ಇದೇ ಸ್ವಲ್ಪ ಒಂದು ಮ್ಯಾಚ್ ಮುಂಚೆ ಬಂದಿದ್ರೆ ಅವ್ರಿಗೆ ಕ್ವಾಲಿಫೈ ಆಗುವಂಥ ಟೀಮು ಡೆಲ್ಲಿ ಕೂಡ ಮುಂಬೈನ ಕಳಿಸ್ಕೊಟ್ರು. ಇರಲಿ ಪರವಾಗಿಲ್ಲ, ಎಲ್ಲ ನಮಗೆ ಒಳ್ಳೇದಾಯ್ತು. ಯಾರ್ಯಾರು ಯಾವ್ಯಾವ ಥರ ಗೆಲ್ಬೇಕು ಅನ್ಕೊಂಡಿದ್ದೋ ಆ ಥರ ಗೆದ್ದಾಗಿದೆ. ಇನ್ನೇನಿದ್ರು ನಮ್ಮ ಕೆಲಸ ಅಷ್ಟೇ. ಎಲ್ಲ ಯಾರ್ಯಾರು ಚೆನ್ನಾಗಿ ಮಾಡಿದ್ದಾರೆ, KL ರಾಹುಲ್ ಅವರಾಗಿರ್ಬೋದು, ಕರುಣ್ ನಾಯರ್ ಅವರು, ಸಮೀರ್ ರಿಜ್ವಿ, ಆಮೇಲೆ ಡ್ಯುವಲ್ ಬ್ರೇವಿಸು, ಎಲ್ಲ ಟೋಟಲ್ ಎಲ್ಲ ಹಿಂಗೆ ಇರಲಿ. ಪ್ರೀತಿ ಅಭಿಮಾನ ನಮ್ಮ RCB ಮೇಲೆ. ಥ್ಯಾಂಕ್ ಯು ಚಿನ್ನ ಅಂತಾರಲ್ಲ, ಆ ಥರ ಹೇಳ್ಬೇಕಷ್ಟೇ. ಇವಾಗ ಎಲ್ಲ ಟೀಮ್ಗೂ ಇನ್ನೇನಿದ್ರು ನಮ್ಮದು ಗೆಲ್ಬೇಕಷ್ಟೇ. ಇವತ್ತು ಇದೆ ಮುಂಬೈ ಮತ್ತು ಪಂಜಾಬು. ಯಾರು ಗೆಲ್ತಾರೆ ಅವ್ರು ಟಾಪ್ 2ನಲ್ಲಿ ಪಕ್ಕ ಕನ್ಫರ್ಮ್ ಬಂದೇ ಬರ್ತಾರೆ. ಟಾಪ್ 2ನಲ್ಲಿ ಮುಂಬೈ ಏನಾಗಿರಲಿ, ಪಂಜಾಬ್ ಏನಾಗಿರಲಿ. ನಾವೇನು ಮಾಡಬೇಕಂದ್ರೆ ಒಂದು ಮ್ಯಾಚ್ ಗೆಲ್ಬೇಕಷ್ಟೇ. ಕ್ಯಾಲ್ಕುಲೇಟ್ರು ಇಲ್ಲ, ಏನೂ ಇಲ್ಲ, ಪಿಕ್ಚರ್ ಆಸ್ ಸಿಂಪಲ್ ಆಸ್ ದಟ್ ಅಷ್ಟೇ. ಒಂದು ಮ್ಯಾಚ್ ಗೆಲ್ಲಬೇಕು. ಒಂದು ಮ್ಯಾಚ್ ಗೆದ್ವಿ ಅಂದರೆ ಟಾಪ್ 2ನಲ್ಲಿ ಹೋಗ್ಬಿಡ್ತೀವಿ. ಇಲ್ಲಿ ಮುಂಬೈ ಗೆದ್ರೆ 18 ಪಾಯಿಂಟ್ಸು, ಅವ್ರು ಆರಾಮಾಗಿ ಬಂದ್ಬಿಡ್ತಾರೆ ಮೇಲೆ. ಯಾಕಂದರೆ ಅವ್ರ ಅಕ್ಕಪಕ್ಕದಲ್ಲೂ ರನ್ ರೇಟಲ್ಲಿ ಯಾರೂ ಇಲ್ಲ. GTದು ಹಂಗೆ ಇದೆ, 18 ಪಾಯಿಂಟ್ಸ್ ಇದೆ. ಆದರೆ ರನ್ ರೇಟು ಎಣ್ಣೆ ಮ್ಯಾಚ್ ಆದಮೇಲಂತೂ ಹೆವಿ ಕುಸಿದೋಗ್ಬಿಟ್ಟಿದೆ. ಹಂಗಾಗಿ ಮುಂಬೈಯೇ ಹೋಗ್ಬಿಡ್ತಾರೆ. ಅಕಸ್ಮಾತ್ ಪಂಜಾಬ್ ಗೆದ್ರೆ ಪಂಜಾಬ್ ಮೇಲೆ ಹೋಗ್ಬಿಡ್ತಾರೆ. ಇವರು ಮುಂಬೈಯವರು ಅಲ್ಲೇ ಇರ್ತಾರೆ. ನಾವೇನು ಮಾಡಬೇಕಂದ್ರೆ ಗೆಲ್ಬೇಕಷ್ಟೇ ನಾಳೆ ಮ್ಯಾಚ್ ಗೆಲ್ಬೇಕಂದ್ರೆ ಸುಲಭದ ಮಾತಲ್ಲ ಅದು. ಗೊತ್ತಿರ್ಬೋದು ನಿಮಗೆ, ಲಕ್ನೋದವ್ರು ಹೆವಿ ಸ್ಟ್ರಾಂಗಾಗಿ ಕಾಣಿಸ್ಕೊತಾ ಇದ್ದಾರೆ. ಯಾಕೋ ಹೆವಿ ತಲೆನೋವು ಆಗ್ಬಿಟ್ಟಿದೆ. ಒಂದು ವಾರದ ಮುಂಚೆನೇ ಕ್ವಾಲಿಫೈ ಯಾರ್ಯಾರು ಆಗ್ತಾರೆ ಅಂತ ಗೊತ್ತಾಗ್ಬಿಡ್ತು. ಆದರೆ ಟಾಪ್ 2ನಲ್ಲಿ ಯಾರು ಕ್ವಾಲಿಫೈ ಆಗ್ತಾರಂತ ಲಾಸ್ಟ್ ಮ್ಯಾಚ್ ಆಗೋವರೆಗೂ ಗೊತ್ತಾಗಲ್ಲ. ನೋಡಿ, ನಾಳೆ ಇರೋದು ನಮ್ದು ಲಾಸ್ಟ್ ಮ್ಯಾಚು. ನಮ್ಮದೇ ಲಾಸ್ಟ್ ಮ್ಯಾಚು ಲೀಗ್ ಹಂತದಲ್ಲಿ ನಡೀತಾ ಇರೋದು. ಎಲ್ಲಿ ಅಂದರೆ ಯಕಾನ ಸ್ಟೇಡಿಯಮಲ್ಲಿ. ಕಳೆದ ಮ್ಯಾಚ್ ಎಲ್ಲಿ ಸೋತ್ವಿ ನೋಡಿ, ತಿರ್ಗಾ ಅಲ್ಲೇ ಗೆಲ್ಲಬೇಕಾಗಿರೋದು. ನಾವು ಗೆಲ್ಲೇಬೇಕು. ಒಂಥರ ಎಲಿಮಿನೇಟರ್ ಅಂದ್ಕೊಂಡೆ ಆಡ್ಬೇಕು ಈ ಮ್ಯಾಚ್ನ. ಟಾಪ್ 2ನಲ್ಲಿ ಹೋಗ್ಬೇಕಂದ್ರೆ ಗೆಲ್ಲೇಬೇಕು. ಯಕಾನಲ್ಲಿ ನಡೀತಾ ಇರೋದು. ಫಸ್ಟ್ ಬ್ಯಾಟಿಂಗ್ ಆದರೂ ಆಡಿ, ಬಾಲಿಂಗ್ ಆದರೂ ಮಾಡಿ. ಆ ಲಕ್ನೋದವ್ರದ್ದು ಟಾಪ್ ಆರ್ಡರ್ ಅಂತೂ ಹೆವಿ ಇದೆ. ಅವ್ರನ್ನಂತೂ ಎತ್ತಲೇಬೇಕು. ಟಾಪ್ ಆರ್ಡರ್ ಎತ್ತಿದ್ರೆ ಮ್ಯಾಚು, ಇಲ್ಲಾಂದರೆ ಎಲ್ಗೋ ಎತ್ಕೊಂಡು ಹೋಗ್ಬಿಡ್ತಾರೆ ಮ್ಯಾಚ್ನ. ಮೊನ್ನೆ ಕಳೆದ ಮ್ಯಾಚಲ್ಲಿ ನೋಡಿದ್ರಲ್ಲ ಯಾವ ಥರ ಮಿಚ್ ಮಾರ್ಷು, ಪೂರನ್ನು, ರಿಷಬ್ ಅಂತವ್ರು ಫಾರ್ಮ್ ಬಂದೈತಲ್ಲಿ. ಒಂದು 2-3 ಸಿಕ್ಸನ್ನು ಬಾರಿಸಿದ್ರು. ಆಮೇಲೆ ಆಯುಷ್ ಬದನಿ ಅವರು ಒಂದು ಒಳ್ಳೆ ಟಚಲ್ಲೇ ಕಾಣಿಸ್ಕೊಂತ ಇದ್ರಿ. ಮಾರ್ಕ್ರಮ್ ಅವರು ಟಾಪ್ ಆರ್ಡರ್ ಅಂತೂ ಹೆವಿ ಅನ್ಕೊಳ್ಳಿ. ಹೌದು, ಮಾರ್ಕ್ರಮ್ಮು, ಮಿಚ್ ಮಾರ್ಷು, ಆಮೇಲೆ ನಿಕೋಲಸ್ ಪೂರನ್ನು, ಅವ್ರು 3 ಜನನಂತೂ ಎತ್ತಲೇಬೇಕು. ಅವ್ರು 3 ಜನ ಎತ್ತಿಲ್ಲ ಅಂದರೆ ಅವ್ರು ಮ್ಯಾಚ್ ಎತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಹಂಗಾಗ್ಬಾರ್ದು. ಅವ್ರು 3 ಜನ ಎತ್ತಲಿ. ಯಾರು ಬಂದಿರೋದು ಇಲ್ಲಿ? ಹೇಸಲ್ವುಡ್ ಇಸ್ ಬ್ಯಾಕ್, ಬೀಸ್ಟ್ ಇಸ್ ಬ್ಯಾಕ್. ನಮ್ಮ RCB ತಂಡಕ್ಕೆ ವಾಪಸ್ ಆಗಿದ್ದಾರೆ ನಮ್ಮ ಹೇಸಲ್ವುಡ್ ಅವರು. ನೋಡಿದ್ರಲ್ಲ ಪೋಸ್ಟಲ್ಲಿ ಬ್ಯಾಗು, ಆಸ್ಟ್ರೇಲಿಯನ್ ಬ್ಯಾಗು ಬಂದಾಯಿತು. ಹೇಸಲ್ವುಡ್ ಅವರು ಇನ್ನೇನಿದ್ರು ಗೊತ್ತಾ ಇರೋದಷ್ಟೇ. ಹೇಸಲ್ವುಡ್ ಅವ್ರು ಬಂದರೆ ಒಂದು ಆನೆ ಬಲ್ಲ ಬಂದಂಗೆ ನಮ್ಮ RCB ಬಾಲಿಂಗ್ಲೇ ನಮಗೆ. ನೋಡ್ತಾ ಇರಿ ನಾಳೆ ಯಾವ ಥರ ಕೊಡ್ತಾರೆ ಅಂತ. ಇನ್ನು ಬ್ಯಾಟಿಂಗ್ ಕಡೆ ಎಲ್ಲ ಫಾರ್ಮಲ್ಲಿ ಏನೇ ಇದ್ದಾರೆ. ಟಿಮ್ ಡೇವಿಡ್ ಅವರು ಇಂಜುರಿ ಆಯಿತು ಕಳೆದ ಮ್ಯಾಚಲ್ಲಿ. ಅದೊಂದು ಕನ್ಸರ್ನ್ ಇದೆ, ಅವ್ರಿಗೆ ವಾಪಸ್ ಬರೋಕ್ಕಾಗುತ್ತೋ ಇಲ್ವಾ ಅಂತ. ನಾಳೆ ಒಂದು ಮ್ಯಾಚ್ ಗೆದ್ರೆ ಸಾಕು. ಇವತ್ತು ಯಾರು ಹಣ ಗೆದ್ಕೊಳ್ಳಿ, ನಾಳೆ ನಾವು ಗೆದ್ರೆ ನಾವು ಟಾಪ್ 2ನಲ್ಲಿ ಇದ್ದೇ ಇರ್ತೀವಿ. ನಾಳೆ ನಾನು ಕೈ ಎತ್ಬಿಟ್ರೆ ಆಮೇಲೆ ತಿರ್ಗಾ ವಾಪಸ್ ನಮ್ಮ ಪುಕ್ಕ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ವರ್ಷ ಫುಲ್ಲು ಕ್ಯಾಲ್ಕುಲೇಟರ್ ಹಿಡ್ದೇ ಇಲ್ಲ ನಾವು. ಟಾಪ್ 2ನಲ್ಲಿ ಬರೋಕೆ ಅವ್ರು ಸೋಲ್ಬೇಕು ಇವ್ರು ಸೋಲ್ಬೇಕಂತ ಕುತ್ಕೊಳಂಗೆ ಆಗೋಯ್ತಲ್ಲ ಈ ಸತಿ. ಅದೇ SRH ಮೇಲೇ ಹೊಡೆದ್ಬಿಟ್ಟಿದ್ರೆ ಮ್ಯಾಚ್ನ, ಇಷ್ಟೊತ್ತಾಗಲೇ ಟಾಪ್ 1ನಲ್ಲಿ ಇಲ್ಲ 2ನಲ್ಲಿ ಇದ್ಬಿಡ್ತಾ ಇದ್ವಿ ನಾವು. ಇರಲಿ, ಏನು ಮಾಡೋಕ್ಕಾಗಲ್ಲ. ಲಕ್ನೋ ಟೀಮಲ್ಲಿ ಬ್ಯಾಟಿಂಗ್ ಅಂತೂ ಹೇಳಂಗೆ ಇಲ್ಲ ಬಿಡಿ, ಗನ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಆದರೆ ಬಾಲಿಂಗ್ಗೆ ಅವ್ರ ಕಡೆ ತೊಂದರೆ. ಟೋಟಲಿ ಇನ್ಎಕ್ಸ್ಪೀರಿಯನ್ಸು. ದಿಪೇಶ್ ರಾತಿ ಅವ್ರನ್ನ ನಾಳೆ ಮ್ಯಾಚ್ ಆಡಿಸ್ತಾರೆ ಅನ್ಕೊತೀನಿ. ಅವರು ಅಕಸ್ಮಾತ್ ಏನಾದರೂ ನಮ್ಮ ಕೊಹ್ಲಿ ವಿಕೆಟ್ ತೆಗೆದ್ಬಿಟ್ಟು ಆ ಥರ ಏನಾದ್ರು ಸೆಲೆಬ್ರೇಷನ್ ಮಾಡಿಬಿಟ್ರೆ ಪಾಪ ಉಳಿಗಾಲ ತುಂಬ ಕಷ್ಟ ಆಗ್ಬಿಡುತ್ತೆ. ಬಾಲಿಂಗ್ ಖತರ್ನಾಕಾಗೆ ಮಾಡ್ತಾಯಿದ್ದಾರೆ. ಅದೇ ಸೆಲೆಬ್ರೇಷನ್ನು ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಮುಂದೆ ಯಾರಿದ್ದಾರೆ ಅಂತ ನೋಡ್ಕೊಂಡು ಮಾಡಬೇಕು. ಕೇಳಿ ನಿಮ್ಮ ಲಕ್ನೋ ಮ್ಯಾನೇಜ್ಮೆಂಟ್ ಅವ್ರಿಗೇನೆ ಗೊತ್ತು ನಮ್ಮ ಬಗ್ಗೆ, ಯಾವ ಥರ ನಿಮ್ಮ ಲಕ್ನೋಗೆ ಬಂದೆ ಯಾವ ಥರ ಕೊಟ್ಟಿದ್ವಿ ಅಂತ. ಬಿಡಿ, ಸ್ವಲ್ಪ ನೋಡ್ಕೊಂಡು ಮಾಡಿ. ಇನ್ನು ನಮ್ಮ RCB ಬ್ಯಾಟಿಂಗ್ ಕಡೆ ಬರೋದಾದ್ರೆ ಅಂತೂ ಹೇಳಂಗೆ ಇಲ್ಲ, ಬೆಂಕಿ ಪರ್ಫಾರ್ಮೆನ್ಸು.
ಏನೋ ಒಂದು ಮ್ಯಾಚ್ 1.5 ಡೇ ಆ ಥರ ಆಗೋಯ್ತು. ರೊಮಾರಿಯೋ ಶಫರ್ಡ್ ಅವರು ಬೇಗ ಔಟ್ ಆಗ್ಬಿಟ್ರು. ಟೀಮ್ ಡೇವಿಡ್ ಅವ್ರಿಗೆ ಸ್ವಲ್ಪ ಇಂಜುರಿ ಎಲ್ಲ ಸ್ವಲ್ಪ ಏರುಪೇರು ಆಗ್ಬಿಡ್ತು ಆ ಮ್ಯಾಚು. ಮತ್ತು ನಾಳೆ ಮ್ಯಾಚ್ನ ಹೊಡಿಲೇಬೇಕು. ಇವತ್ತು ಯಾರನ್ನ ಗೆಲ್ಲಿ ಯಾರನ್ನ ಬಿಡಲಿ, ಟಾಪ್ 2 ಅಂತೂ ಇವತ್ತು ಕನ್ಫರ್ಮ್ ಆಗೋಗುತ್ತೆ. ನಾಳೆ ಇರೋದು, ನಾಳೆ ನಾವು ಗೆದ್ದು ಗೊತ್ತಾಗ್ಬಿಡ್ತೈತೆ ಕ್ವಾಲಿಫೈಯರ್ 1 and 2 ಯಾರು ಆಡ್ತಾರೆ ಅಂತ. ಸಿಗೋಣ ಮ್ಯಾಚ್ ಮುಗಿದ್ಮೇಲೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.